ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತ ನೀವು ಕರೆಕ್ಟಾಗಿ ಹೇಳಲೇ ಇಲ್ಲ ನೋಡಿ. ಹೇಳ್ರಿ, ನೀವು ಆಶ್ರಮಕ್ಕೆ ಹೇಗೆ ಹೋದ್ರಿ? ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಒಂದ್ಸತಿನೂ ನೀವು ನೋಡೇ ಇಲ್ವಾ? ಸಾರಿ ರೀ, ನಾನು ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಕೇಳೋದು ಇಷ್ಟೊಂದು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲರೂ ಅವ್ರ ಚೈಲ್ಡ್ಹುಡ್ ಬಗ್ಗೆ ಖುಷಿಯಾಗಿ ಹೇಳ್ಕೊತಾರೆ. ನೀವು ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡ್ರಿ? ಅಂಥದ್ದು ಏನಾಗಿದೆ? ಅಯ್ಯೋ, ಇವ್ರಿಗೆ ಅನುಮಾನ ಶುರುವಾಗ್ತಿದೆಯಲ್ಲ. ಈಗ ಇವ್ರು ಕೇಳೋದಕ್ಕೆಲ್ಲ ನಾನೇನಾದರೂ ಉತ್ತರ ಕೊಟ್ಟರೆ ಮತ್ತೆ ಅದೇನು ಇದೇನು ಅಂತ ಪ್ರಶ್ನೆ ಮಾಡ್ತಾರೆ. ಹೀಗೆ ಕೆದಕ್ತಾ ಇದ್ರೆ ನಾನೇನಾದ್ರು ಸಡನ್ನಾಗಿ ಬಾಯ್ ಬಿಟ್ಬಿಟ್ರೆ ನೋ ಜಯಂತ್, ಅದಾಗಬಾರ್ದು. ಯಾಕ್ರಿ ಏನೂ ಮಾತಾಡ್ತಿಲ್ಲ? ನಾನು ಚೈಲ್ಡ್ಹುಡ್ ಬಗ್ಗೆ ಕೇಳಿದ್ದು ನಿಮಗೆ ಬೇಜಾರಾಯ್ತಾ, ಅಥವಾ ನಾನು ಏನಾದರೂ ತಪ್ಪಾಗಿ ಕೇಳಿದ್ನಾ? ನಾನು ಹೀಗೆ ಮೌನವಾಗಿದ್ದರೆ ಇವ್ರು ಕೇಳೋದನ್ನು ಬಿಡೋದೇ ಇಲ್ಲ ಅನ್ಸತ್ತೆ. ಏನಾದರೂ ಹೇಳಿ ಇವ್ರ ಬಾಯಿನ ಮುಚ್ಚಿಸ್ಬಿಡ್ಬೇಕು. ನೋಡಿ ಚಿನ್ನು ಮರಿ, ನನ್ನ ಚೈಲ್ಡ್ಹುಡ್ಡು ಎಲ್ಲರ ಚೈಲ್ಡ್ಹುಡ್ ಇದ್ದಂಗೆ ಇರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ತುಂಬ ಕಷ್ಟ ನೋಡಿದೆ. ಎಲ್ಲ ಮಕ್ಕಳು ಅವ್ರ ಅಪ್ಪ ಅಮ್ಮನ ಜೊತೆ ಖುಷಿಯಾಗಿರೋದು ನೋಡ್ತಿದ್ದೆ. ನೋವಾಗ್ತಾಯಿತ್ತು, ಕಷ್ಟ ಆಗ್ತಾಯಿತ್ತು. ಆದರೆ ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ ಅಲ್ವಾ? ಈಗ ನೋಡಿ, ನೀವಿದ್ದೀರಾ ನನ್ನ ಜೊತೆ, ಖುಷಿಯಾಗಿದ್ದೀನಿ ನಾನು. ಈಗ ಮತ್ತೆ ಹಳೆ ವಿಷಯನೆಲ್ಲ ಯಾಕೆ ಜ್ಞಾಪಿಸ್ಕೊಂಡು ನಿಮಗೆ ಹೇಳಿ ನಿಮ್ಮ ಮನಸ್ಸನ್ನು ಯಾಕೆ ಹಾಳು ಮಾಡಬೇಕು? ಅದಕ್ಕೆ ಸುಮ್ಮನಿದ್ದೀನಿ ಅಷ್ಟೇ. ಎಷ್ಟು ಒಳ್ಳೆಯವರು ರೀ ನೀವು. ನನಗೆ ಬೇಜಾರಾಗುತ್ತೆ, ನಂಗೆ ನೋವಾಗುತ್ತೆ ಅಂತ ನಿಮ್ಮ ನೋವನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ನಗ್ತಾ ಇದ್ದೀರಲ್ಲ. ನಿಮ್ಮಂಥ ಹೃದಯವಂತ ಗಂಡನ ಪಡೆಯೋಕ್ಕೆ ನಾನು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದೀನಿ. ಆದರೂ ನಿಮ್ಮ ಮನಸ್ಸಲ್ಲಿರೋದನ್ನು ಯಾರತ್ರ ಆದರೂ ಹೇಳ್ಕೊಂಡ್ರೆ ಮನಸ್ಸು ನಿರಾಳ ಆಗುತ್ತೆ. ವೆಂಕಣ್ಣನು ನಿಮ್ಮ ಥರನೇ, ಯಾರ ಹತ್ರನೂ ಏನೂ ಹೇಳ್ಕೊಡಲ್ಲ. ನೀವು ಹಾಗೆ ಏನೂ ಹೇಳಲ್ಲ. ಆದರೆ ಯಾವತ್ತಾದರೂ ಹೇಳ್ಕೋಬೇಕು ಅನ್ಸಿದ್ರೆ ನಾನಿದ್ದೀನಿ. ನಿಮಗೆ ಯಾವತ್ತು ಹೇಳ್ಕೋಬೇಕು ಅನ್ಸುತ್ತೋ ಅವತ್ತು ನನ್ನ ಹತ್ರ ಹೇಳ್ಕೊಡಿ, ಸರಿನಾ? ನನ್ನ ಮುದ್ದು ನೀವು. ಜಾನ್ವಿ ಅವರೇ, ನನ್ನ ಬಾಲ್ಯದ ಬಗ್ಗೆ ನೀವು ಯಾವತ್ತೂ ತಿಳ್ಕೊಳಕ್ಕಾಗೋದೇ ಇಲ್ಲ. ಇಲ್ಲಿ ನಾನು ಏನು ಹೇಳ್ತೀನೋ ಅದೇ ಸತ್ಯ, ಏನು ತೋರಿಸ್ತೀನೋ ಅದನ್ನೇ ನೀವು ನಂಬಬೇಕು. ನನ್ನ ನಿಜವಾದ ಬಾಲ್ಯ ಹೇಗಿತ್ತು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.